ಹಲೋ ಫ್ರೆಂಡ್, ಇವತ್ತೊಂದು ಡಿಫ್ರೆಂಟಾಗಿ ರಾಗಿ ದೋಸೆ ಟ್ರೈ ಮಾಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಫಸ್ಟಿಗೆ ಒಂದು ಸ್ವಲ್ಪ 1/4 ಸ್ಪೂನ್ ಆಗೋಷ್ಟು ಮೆಂತ್ಯವನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ಮುಷ್ಟಿಯಾಗಷ್ಟು ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಅವಲಕ್ಕಿ ಫ್ರೆಂಡ್ಸ್. ಒಂದು ಸ್ವಲ್ಪ ಅವಲಕ್ಕಿಯನ್ನು ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ಪೂನ್ ಆಗೋಷ್ಟು ಸಾಬುದಾಣಿ ಅಂತೀವಲ್ಲ ಫ್ರೆಂಡ್ಸ್, ಸಾಬುದಾಣಿ ಮತ್ತು ಸ್ವಲ್ಪ ಜೀರಿಗೆ ಫ್ರೆಂಡ್ಸ್. ಸ್ವಲ್ಪ ಜೀರಿಗೆಯನ್ನು ಸಹ ಹಾಕ್ಕೊಂಡು ಒಂದು 2-3 ಸಾರಿ ತೊಳ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಉದ್ದಿನಬೇಳೆ ನೆಂದಿದೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಉದ್ದಿನಬೇಳೆ ರುಬ್ಬಿ ಆಗಿದೆ ಅಲ್ವಾ. ಇದಕ್ಕೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ರಾಗಿ ಹಿಟ್ಟನ್ನು ಹಾಕಿ ಒಂದು ಚಿಟಿಕೆ ಸೋಡಾ, ಒಂದು ಚಿಟಿಕೆ ಆಗೋಷ್ಟು ಸಾಕು ಕಣ್ರಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ನೈಟ್ ಇಡಬೇಕು ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ನಿಗೆ ರುಚಿಯಾದ ಒಂದು ರಾಗಿ ದೋಸೆ ಖಂಡಿತ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಾರಿ ಟ್ರೈ ಮಾಡಿ. ಎಲ್ಲೋ ಫ್ರೆಂಡ್ಸು ನೋಡಿ, ರಾತ್ರಿ ನಾವು ರಾಗಿ ಹಿಟ್ಟಿಗೆ ಉದ್ದಿನಬೇಳೆ ಎಲ್ಲ ಹಾಕಿ ಕಲಸಿಟ್ಟಂಥ ಬ್ಯಾಟ್ರಿ ರೆಡಿಯಾಗಿದೆ. ಈಗ ನಾವು ದೋಸೆ ಹಾಕೋಣ ಫ್ರೆಂಡ್ಸ್. ರಾಗಿ ದೋಸೆ ಹಾಕೋಣ. ಶುಗರ್ ಇರೋಂಥವ್ರಿಗೆ ಪ್ರತಿದಿನ ಒಂದೇ ಟಿಫನ್ ತಿಂದು ಬೇಜಾರಾಗಿರುತ್ತಲ್ವ ಫ್ರೆಂಡ್ಸ್. ಹಾಗಾಗಿ ಅಟ್ಲೀಸ್ಟ್ ನಾವು ರಾಗಿ ದೋಸೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆಯದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸು, ಬಿಸಿಯಾದ ಟೇಸ್ಟಿಯಾದ ರಾಗಿ ದೋಸೆ ರೆಡಿಯಾಗಿದೆ. ಓಕೆ, ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹ್ಯಾವ್ ಎ ವಂಡರ್ಫುಲ್ ಡೇ.